ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವಾಗ ಟೈಮು 12:20 ಆಗ್ತಾ ಬಂತು. ಹೊರಗೆ ಹೋಗ್ತಾ ಇದ್ದೀನಿ, ಕೆಲಸ ಇದೆ. ಬೆಳಗಿಂದನೂ ಚೂರು ಪಾರು ವ್ಲಾಗ್ ಮಾಡಿದೆ, ಅದನ್ನು ನೋಡ್ಕೊಂಡು ಬನ್ನಿ. ಇವತ್ತಿನ ದಿವಸ ವ್ಲಾಗ್ ಶುರು ಮಾಡೋಣ ಅಂತ ಅನಿಸ್ತು, ಮಾಡ್ತೀನಿ. ಇವತ್ತೊಂದೇ ದಿವಸ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಗೊತ್ತಿಲ್ಲ ಯಾವಾಗ ವ್ಲಾಗ್ ಮಾಡ್ತಾ ಹೋಗ್ತೀನಿ. ಇವಾಗ ಹೊರಗಡೆ ಹೋಗಿ ಒಂದೆರಡು ಕೆಲಸ ಮುಗಿಸ್ಕೊಂಡು ಬರಬೇಕು. ವೆದರು ಚೆನ್ನಾಗಿದೆ, ಬಿಸಿಲು ಏನಿಲ್ಲ, ತಣ್ಣಗಿದೆ. ಇಂಥ ಟೈಮಲ್ಲಿ ಹೊರಗೆ ಹೋಗಿ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಕಡಿಮೆ ಇರುತ್ತೆ. ಸೊ ಆಮೇಲೆ ಇನ್ನೊಂದೇನು, ಕ್ಯಾಸ್ಟ್ ಇರೋಂಥವ ಇದ್ರದ್ದು ಪಡ್ಡಿಂದು ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರಿ. ಅದು ಯಾವುದೋ ಅಂಗಡಿಲಿ ತೊಗೊಂಡಿದ್ದು, ಗಾಂಧಿ ಬಜಾರು ಅಥವಾ ನಂಗೆ ಜಯನಗರ ಮರ್ತೋಗ್ಬಿಟ್ಟಿದೆ. ಆನ್ಲೈನಲ್ಲಿ ತರಿಸಿಲ್ಲ, ಬಟ್ ಆನ್ಲೈನಲ್ಲೂ ಸಾಕಷ್ಟು ಚೆನ್ನಾಗಿರೋದು ಸಿಗ್ತಾಯಿದೆ. ಇಂಡಸ್ ವ್ಯಾಲಿದು ಇರ್ಬೋದು ಅಥವಾ ಜಿಸ್ಟಾ ಟ್ರೆಡಿಷನಲ್ಸ್ ಅವ್ರದ್ದು ಚೆನ್ನಾಗಿದೆ. ಒಳ್ಳೆ ಕ್ಯಾಸ್ಟ್ ಇರೋಂಥವುಗಳು ತುಂಬಾ ಸುಮಾರು ನಿಮಗೆ ಅಮೆಝಾನಲ್ಲೂ ಅಷ್ಟೇ ಕೆಲವೊಂದೆಲ್ಲ ಚೆನ್ನಾಗೇ ಸಿಗುತ್ತೆ. ಅದೆಲ್ಲ ನೀವು ಟ್ರೈ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಇರೋವಂಥದ್ದು. ಆಮೇಲೆ ಕ್ಯಾಸ್ಟ್ ಐರನ್ ಬಳಸಿ ಮಾಡಿರೋಂಥ ತವ ಇರ್ಬೋದು ಅಥವಾ ಪಡ್ಡಿನ ಕಾವಲಿ ಇರ್ಬೋದು, ಇದೆಲ್ಲದು ಏನು ಸೀಸನ್ ಮಾಡೋಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತಂದರೆ ಸಿಂಪಲ್, ಅಂದರೆ ತುಂಬ ಸಿಂಪಲ್. ಏನಂದರೆ ಚೆನ್ನಾಗಿ ಎಣ್ಣೆ ಹಚ್ಚೋದು, ದಿನ ಒಲೆ ಮೇಲೆ ಒಂದು 10 ನಿಮಿಷ ಸಣ್ಣ ಊರಿನಲ್ಲಿ ಕಾಯಿಸೋದು, ಜಾಸ್ತಿ ಅಲ್ಲ, ತುಂಬ ಎಣ್ಣೆ ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಕಾಯಿಸೋದು. ಈ ಥರ ಒಂದು ವಾರ 10 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ, ಅದಾದಮೇಲೆ ಬಂದೇ ಬರುತ್ತೆ, ದೋಸೆ ಎದ್ದೇಳೇ ಹೇಳುತ್ತೆ. ಕ್ಯಾಸ್ಟ್ ಐರನ್ ಅಷ್ಟು ತವ ಅಷ್ಟು ಬೆಸ್ಟ್ ತವ ಇನ್ಯಾವುದೂ ಇಲ್ಲ. ಆ ಕಾವಲಿನ ಬಳಸೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಅದು. ಅದರಲ್ಲಿ ಬರೋಷ್ಟು ಚೆನ್ನಾಗಿ ದೋಸೆ, ಇಡ್ಲಿ, ಚಪಾತಿ ಯಾವುದ್ರಲ್ಲೂ ಬರಲ್ಲ. ಆಮೇಲೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮಗೆ ಬರ್ತಿಲ್ಲ ಅಂತಂದರೆ ಸುಮ್ಮನೆ ದಿನ ಯಾವ ಎಣ್ಣೆನಾರೋ ಆಗಿಲ್ಲ, ಅಂದರೆ ಊಟಕ್ಕೆ ಬಳಸೋ ಎಣ್ಣೆ, ಉದಾಹರಣೆಗೆ ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಆಯಿಲು ಅಥವಾ ಎಳ್ಳೆಣ್ಣೆ ಬಳಸ್ತೀರ ಅಂದರೆ ಅದು, ಅಥವಾ ಸಾಸಿವೆ ಎಣ್ಣೆ ಬಳಸ್ತೀರ ಅಂದರೆ ಅದು, ಯಾವ ಎಣ್ಣೆ ನೀವು ಊಟಕ್ಕೆ ಬಳಸ್ತೀರೋ ಅದನ್ನು ದಿನ ಹಚ್ಬಿಟ್ಟು 10 ನಿಮಿಷ ಸಣ್ಣ ಊರಿನಲ್ಲಿ ಒಲೆನ ಸಿಮ್ನಲ್ಲಿ ಇಟ್ಬಿಟ್ಟು ಗ್ಯಾಸ್ ಇದನ್ನು ಕಾಯಿಸ್ಬಿಟ್ಟು ಆಫ್ ಮಾಡಿ, ಒರೆಸ್ಬಿಟ್ಟು ತೆಗೆದಿಡಿ. ಮತ್ತು ನಾಳೆ ಎಣ್ಣೆ ಹಚ್ಚಿ ಮತ್ತೆ ಕಾಯಿಸಿ. ಈ ಥರ ಒಂದು 10 ದಿವಸ ಮಾಡಿ ಅಥವಾ ಒಂದು ವಾರ ಮಾಡಿ, ಖಂಡಿತ ಪಳಗುತ್ತೆ. ಆಮೇಲೆ ಒಲೆ ಮೇಲೆ ಇಟ್ಟು ನೀವು ಫಸ್ಟ್ ಟೈಮಲ್ಲಿ ದೋಸೆ ಅಥವಾ ಯಾವುದೇ ಮಾಡಬೇಕಾದ್ರೂ ಉರಿನ ಜೋರಾಗಿ ಮಾಡಿ, ಕಾವಲಿನ ತುಂಬ ಕಾಯಿಸ್ಬೇಡಿ, ಕಾವಲಿ ಹಾಳಾಗೋಗುತ್ತೆ. ಅದು ನಾನ್ ಸ್ಟಿಕ್ ಆದರೂ ಅಷ್ಟೇ, ಕೋಟಿಂಗ್ ಹಾಳಾಗುತ್ತೆ ಅಂತಾರಲ್ವ, ಇದರೊಳಗಡೆ ಇದು ಕೂಡ ಅಂದರೆ ಚೆನ್ನಾಗಿ ಕಬ್ಬಣ ಕಾದಾಗ ನೀವು ಮಗ್ಚಕಾಯಿ ತೊಗೊಂಡು ಕೆರೆಯೋದು ಅಥವಾ ನೀರು ಹಾಕೋದು, ದೋಸೆ ಹಾಕೋದು ಮಾಡಿದಾಗ ಏನಾಗುತ್ತೆ ಅಂದರೆ ಚಿಪ್ಪಾಗುತ್ತೆ, ಕಾವಲಿಗಳು ಹಾಳಾಗ್ತಾ ಹೋಗುತ್ತೆ. ಚಿಪ್ಪಾದಾಗ ಏನಾಗುತ್ತೆ, ದೋಸೆ ಕಾವಲಿಗೆ ಅಂಟ್ಕೊಳಕ್ಕೆ ಶುರುವಾಗುತ್ತೆ. ಹಾಗಾಗಿ ಒಲೆ ಊರಿನ ಯಾವತ್ತೂ ಹೈ ಫ್ಲೇಮ್ನಲ್ಲಿಟ್ಟು ಕಾಯಿಸೋಕ್ಕೆ ಹೋಗಬೇಡಿ. ಸೊ ಬೆಳಗಿಂದ ಏನೇನು ಮಾಡಿದೆ ನೋಡ್ಕೊಂಬನ್ನಿ. ನಾನು ಹೊರಗೆ ಹೋಗ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಅಂತ ಬೆಳಗಿಂದ ಏನೇನಾಯಿತು ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ವೀಕ್ ಡೇಸು ಆ್ಯಸ್ ಯೂಶ್ವಲ್ಲು ಅಡುಗೆ ತಿಂಡಿ ಕೆಲಸ ನಡೀತಾ ಇದೆ. ಸ್ವಲ್ಪ ಬಿಸಿನೀರು ಕುಡಿದು ಕಾಫಿ ಗೀಫಿಗೆಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಆದಮೇಲೆ ಜೊತೆಗೆ ತಿಂಡಿ ಕೆಲಸ ನಡೀತಾ ಇದೆ. ಇವತ್ತು ತಿಂಡಿಗೆ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಇದು ಗೋಡಂಬಿ ಮತ್ತು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡೆ. ಒಗ್ಗರಣೆನಲ್ಲೇ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ತರಕಾರಿ ಜೊತೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಅದನ್ನು ಹುರಿದು ತೆಗೆದಿಟ್ಕೊಂಡ್ರೆ ಎಲ್ಲ ಮುಗಿದ ಮೇಲೆ ಹಾಕ್ಕೊಂಡ್ರೆ ಗರಿ ಗರಿಯಾಗಿರುತ್ತೆ. ಈ ಶಾವಿಗೆ ಬಾತನ್ನು ನಾನು ಹಿಂದೊಂದು ದಿವಸ ವ್ಲಾಗಲ್ಲಿ ತೋರಿಸಿದ್ದೆ. ಅಂದರೆ ನೀವು ಅಕ್ಕಿ ಶಾವಿಗೆನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದೇನು ಬೇಡ, ಈ ಥರ ಒಗ್ಗರಣೆನಲ್ಲಿ ಹಾಕ್ಕೊಂಡು ನೀವು ಬಿಸಿನೀರು ಹಾಕ್ಕೊಂಡ್ರೆ ಆಯಿತು, ಒಂದು ಸ್ಟೆಪ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ. ನಿಮ್ಮಲ್ಲೂ ಸುಮಾರು ಜನಕ್ಕೆ ಇಷ್ಟ ಆಯಿತು. ಬಟ್ ಕೆಲವ್ರಿಗೆ ಒಂದು ಡೌಟ್ ಏನು ಅಂದರೆ ನೀರೇ ಗೊತ್ತಾಗೋದಿಲ್ಲ, ಎಸ್ಪೆಷಲಿ ಈ ಥರ ಮಾಡಿದಾಗ ಅಂಥೇಳಿ. ಅದಕ್ಕೆ ಇವತ್ತೊಂದು ಸಣ್ಣ ನಾನೇನು ಇದನ್ನು ಟಿಪ್ನ ಫಾಲೋ ಮಾಡ್ತೀನೋ ಅದನ್ನು ನಿಮ್ಗೆ ಹೇಳ್ತಾಯಿನಿ. ಈಗ ಇಷ್ಟು ಕ್ವಾಂಟಿಟಿ ಶಾವಿಗೆನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡಿರ್ತೀರ ಆಬ್ವಿಯಸ್ಲಿ. ಅದಕ್ಕೆ ಏನು ಮಾಡ್ತೀನಿ, ಬಿಸಿನೀರು ಅದೆಲ್ಲ ಶಾವಿಗೆನೂ ಮುಳುಗುವಷ್ಟು ಕ್ವಾಂಟಿಟಿ ಬಿಸಿನೀರನ್ನ ಹಾಕೋತೀನಿ. ಆವಾಗ ಅದು ಕರೆಕ್ಟಾಗಿ ಸಾಕಾಗತ್ತೆ. ಈಗ ಉದಾಹರಣೆಗೆ ಈಗ ಹಾಕಿದ ತಕ್ಷಣ ನೀರು ಇಷ್ಟಿದೆ, ಇದನ್ನು ಒಂದ್ಸತಿ ಈ ರೀತಿ ಕೆದಕ್ಕೊಂಡು ಸ್ವಲ್ಪ ಅದು ಸಾಫ್ಟ್ ಆಗೋ ಹಾಗೆ ಮಾಡ್ಕೊಂಡ್ಮೇಲೆ ಅದು ಮುಳುಗಿದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಬಿಸಿನೀರು ಇರೋದ್ರಿಂದ ನಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬೋದು, ತಣ್ಣೀರು ಮಾತ್ರ ಹಾಕೋಬೇಡಿ. ಯಾಕೆಂದರೆ ಎಲ್ಲದು ಕೂಡ ಕಾದು ಮತ್ತೆ ಬಿಸಿ ಆಗೋದಕ್ಕೆ ಸಮಯ ತೊಗೊಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಮಾಮೂಲಿ ಏನು ಒಗ್ಗರಣೆ ಮಾಡ್ಕೋತೀವಲ್ಲ ಉಪ್ಪಿಟ್ಟು ಅವಲಕ್ಕಿಗೆ ಅದೇ ಥರ ಅಂತಲೇ ಹೇಳ್ಬೋದು. ಈ ರೀತಿ ಕೈ ಆಡಿಸ್ಕೊಳ್ತಾ ಇದ್ದರೆ ಶಾವಿಗೆ ಎಲ್ಲ ಮೆತ್ತಗಾಗಕ್ಕೆ ಶುರುವಾಗುತ್ತೆ. ಬೆಂದಿರೋದಿಲ್ಲ, ಆದರೆ ಈ ರೀತಿ ಮೆತ್ತಗಾಗಿರುತ್ತೆ ನೋಡಿ. ಈ ನೀರಲ್ಲಿ ಮುಳುಗಿದೆ, ಇಷ್ಟಿದ್ರೆ ಸಾಕಾಗತ್ತೆ. ಅಕಸ್ಮಾತು ನಿಮ್ಗೇನಾರು ಇನ್ನು ಬೆಂದಾದ್ಮೇಲೆ ಸ್ವಲ್ಪ ಒರಟಿದೆ ಅನಿಸಿದ್ರು ಕೂಡ ನೀವು ಒಂಚೂರು ಬಿಸಿನೀರನ್ನು ಹಾಕಿ ಒಂದು ನಿಮಿಷ ಮುಚ್ಚಿಟ್ರೆ ಮತ್ತೆ ಮೃದುವಾಗೋಗುತ್ತೆ. ಅಕ್ಕಿ ಶಾವಿಗೆ ಅಲ್ವಾ, ಹಾಗಾಗಿ ಇದೇನಷ್ಟು ನಿಮಗೆ ತೊಂದರೆ ಕೊಡೋದಿಲ್ಲ. ನೋಡಿ, ನಾನು ಹಾಕಿದ ನೀರಷ್ಟು ಸಾಕಾಗಿದೆ.
ಮುಚ್ಚಿಟ್ಬಿಟ್ಟು ಒಲೆನ ಆಫ್ ಮಾಡಿ ಒಂದು 2 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಉದುರುದ್ರ ಆಗಿದೆ. ಇವಾಗ ನಿಂಬೆಹಣ್ಣು ಹಿಂಡ್ಕೊಂಡು ಕಾಯಿ ತುರಿ ಹಾಕ್ಕೊಂಡ್ರೆ ಆಗತ್ತೆ. ಇವಾಗ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಿಮಗೆ ವ್ಲಾಗ್ನ ಶುರುನಲ್ಲಿ. ವಾಪಸ್ ಬಂದ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಹೊರಗೆ ಹೋಗೋ ಕೆಲಸ ಇದೆ. ಆದರೆ ಸಾಕಷ್ಟು ಮಳೆ ಬರ್ತಾ ಇತ್ತು. ಸೊ ಊಟ ಆದಮೇಲೆ ಹೋಗ್ಬೇಕಾದ್ರೆ ಟೂ ವೀಲರ್ಲಿ ಹೋಗೋದಾ ಅಥವಾ ಕಾರಲ್ಲಿ ಹೋಗ್ಬೇಕಾ ಇದೇ ಯೋಚನೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೆ. ಈಗ ಟೂ ವೀಲರ್ಲಿ ಹೋಗಬೇಕು ಅಂತಂದರೆ ಮಳೆ ಬರ್ತಿದ್ದಾಗ ಸ್ವಲ್ಪ ಕಷ್ಟ, ಕಾರ್ ತೆಗಿಬೇಕು ಅಂದರೆ ಟ್ರಾಫಿಕ್ಕು, ಎಲ್ಲದೂ ಯೋಚನೆ ಮಾಡ್ಕೊಂಡು ಊಟ ಮಾತಾಡ್ತಾ ಇದ್ದೆ. ಮಳೆ ನಿಲ್ಲತ್ತೆ ಅನ್ನೋ ಹೋಪ್ಸಲ್ಲಿ. ಬಟ್ ಕೊನೆಗೂ ಕಾರ್ನಲ್ಲೇ ಹೋಗ್ಬೇಕಾಗಿ ಬಂತು. ಸರಿ ಹೊರಗೆ ಹೋದೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮಳೆ ಬಂದಿತ್ತಲ್ಲ, ಬಾಲ್ಕನಿಲೆಲ್ಲ ನೀರು ನಿಂತಿತ್ತು. ಓಡಾಡ್ತಿದ್ರೆ ಇನ್ನು ಕಾಲಿಗೆಲ್ಲ ಕೊಚ್ಚೆ ಥರ ಆಗತ್ತೆ ಅಂದ್ಬಿಟ್ಟು ವೈಪರ್ ತೊಗೊಂಡು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಾಲ್ಕನಿ ಜಾಸ್ತಿ ಪಾಟ್ ಇಲ್ದಿದ್ರೆ ಇದೊಂದು ಅಡ್ವಾಂಟೇಜು. ಹಾಗೆಯೇ ಒಂಥರ ಈ ಕೆಲಸ ಮಾಡೋಕ್ಕೆ ಮಜಾನೂ ಬರುತ್ತೆ ನನಗಿದು. ಈ ರೀತಿ ವೈಪರ್ ತೊಗೊಂಡು ನೀಟಾಗಿ ನೀರನ್ನು ಎಳೆದು ಕ್ಲೀನ್ ಮಾಡೋದಿದೆಯಲ್ಲ, ಏನೋ ಒಂಥರ ಮಜಾ ಕೊಡ್ತಿರುತ್ತೆ. ಯಾಕೆ ಅಂತಂದರೆ ಹೊರಗಡೆ ವೆದರ್ ತಣ್ಣಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಬಾಲ್ಕನಿಲಿ ಏನಾರು ಕೆಲಸ ಮಾಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ. ಸೊ ಅದನ್ನೇ ಮಾಡ್ತಾ ಇದ್ದೀನಿ. ನೀರನ್ನೆಲ್ಲ ಕ್ಲೀನಾಗಿ ಬಳಿದ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಓಡಾಡೋದು. ಇನ್ನೊಂದೇನು ಅಂದರೆ ನೀರು ಬಿದ್ದಾಗ ಅಕಸ್ಮಾತು ಕಾಲ್ಗೀಲ್ ಜಾರತ್ತೆ ಅನ್ನೋ ಒಂದಿರುತ್ತೆ. ಅದಕ್ಕೋಸ್ಕರ ವೈಪರ್ನಲ್ಲಿ ಕ್ಲೀನ್ ಮಾಡ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಪಾಟ್ಗಳು ಕಡಿಮೆ ಇದ್ದರೆ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅಡುಗೆ ಮನೆಗೆ ಬಂದೀನಿ. ಏನು ಅಂತಂದರೆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆಯೇ ನನಗೂ ಕೂಡ ಸುಮಾರು ದಿವಸ ಆಗೋಯ್ತು ಇದನ್ನು ಮಾಡಿ. ನನ್ನ ಮಗಳು ಕೂಡ ಕೇಳ್ತಾಯಿದ್ಲು, ನಿಮಗೂ ಎಲ್ಲ ಮಾಡಿ ತೋರ್ಸೋಣ ಅಂದ್ಕೊಂಡು ಬಂದೆ. ಗೋಧಿ ಹಿಟ್ಟನ್ನು ಬಳಸಿ ಒಂದು ಹಲ್ವಾ ಮಾಡೋದು ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡೋವಂಥದ್ದು, ಹಾಗೆಯೇ ತುಂಬ ರುಚಿಯಾಗಿರುವಂಥದ್ದು. ಕಾಡ ಪ್ರಸಾದ ಅಂಥೇಳಿ ಇದು ಸಾಮಾನ್ಯ ಗುರುದ್ವಾರಗಳಲ್ಲಿ ಕೊಡ್ತಾರೆ. ಗೋಧಿ ಆಮೇಲೆ ಲಾಪ್ಸಿ ಅಂತ ಮಾಡ್ತಾರೆ, ಸ್ವಲ್ಪ ನೀರಾಗಿ ಇದೇನೆ. ಆದರೆ ಈ ಗೋಧಿ ಹಿಟ್ಟಿನ ಹಲ್ವಾನೇ ಎಲ್ಲದು, ಅಂದರೆ ನೀವು ಯಾವುದೇ ತಿಂದರೂ ಕೂಡ ಇದೇನೆ ಅಂತ ಹೇಳ್ಬೋದು. ಈ ಗೋಧಿ ಹಿಟ್ಟು 1 ಕಪ್ಪಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಏನು ಕ್ವಾಂಟಿಟಿ ಹೇಳಿದ್ದೀನೋ ಅಷ್ಟನ್ನು ಫಾಲೋ ಮಾಡಿ ಕರೆಕ್ಟಾಗಿ ರೆಸಿಪಿ ನಿಮಗೆ ಬರುತ್ತೆ. 1 ಕಪ್ ಗೋಧಿ ಹಿಟ್ಟನ್ನ ಹುರ್ಕೋಬೇಕು. ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಇದ್ರದ್ದು ಒಂದು ಘಮ, ಒಂದು ಪರಿಮಳ ಬರುತ್ತಲ್ಲ, ಸುವಾಸನೆ ಬರುತ್ತಲ್ಲ, ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗತ್ತೆ. ಸ್ವಲ್ಪ ಸಮಯ ತೊಗೊಳುತ್ತೆ. ಸಣ್ಣೂರಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಡಿ. ಅಕಸ್ಮಾತ್ ಏನಾದ್ರು ನಿಮ್ಮ ಮನೇಲಿ ತಂದಿರೋ ಗೋಧಿ ಹಿಟ್ಟು ಸ್ವಲ್ಪ ಹಳೇದಾಗಿದ್ರೆ, ಅಂದರೆ 1 ತಿಂಗಳ ಹತ್ರ ಬಂತು ಅಥವಾ ಮಾಡಿಸಿ ಇಟ್ಟಿತ್ತು ಸ್ವಲ್ಪ ದಿವಸ ಆಯಿತು ಅಂತಂದರೆ ಸ್ವಲ್ಪ ಅದರೊಳಗೆ ತೇವಾಂಶ ಇರುತ್ತೆ. ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೋಬೇಕಾಗತ್ತೆ. ಆದ್ದರಿಂದ ನಾನಿಲ್ಲಿ ಇಷ್ಟೇ ನಿಮಿಷ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಅದ್ರ ಸುವಾಸನೆ ಬರೋವರೆಗೂ ಹುರ್ಕೋಬೇಕು. ಹಾಗೆಯೇ ಜೊತೆಗೇ ಇಲ್ಲೊಂದು ಸಕ್ಕರೆ, 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಇದಕ್ಕೆ 2 ಕಪ್ಪಷ್ಟು ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನು ಪಾಕ ಅಲ್ಲ, ಇದು ಸುಮ್ಮನೆ ಸಕ್ಕರೆ ಕರಗಿಸಿದ ನೀರನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಗೋಧಿ ಹಿಟ್ಟನ್ನ ಹುರಿತಾ ಸೈಮಲ್ಟೇನಿಯಸ್ ಆಗಿ ಇದನ್ನು ಕೂಡ ಮಾಡ್ಕೋಬೇಕಾಗತ್ತೆ. 1 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ ನೀರು, 1/4 ಕಪ್ ಸಕ್ಕರೆ. ನೀವು ಸ್ವಲ್ಪ ಸ್ವೀಟು ಜಾಸ್ತಿ ಇರೋದು ಇಷ್ಟಪಡ್ತೀರಾ ಅಂತಂದರೆ 1.5 ಕಪ್ ಸಕ್ಕರೆನ ಹಾಕೋಬೋದು. ಇಲ್ಲಿ ನಾನು ಬ್ರೌನ್ ಶುಗರ್ ಬಳಸೀನಿ, ನೀವು ಯಾವ ಸಕ್ಕರೆ ಬೇಕಾದರೂ ಬಳಸ್ಬೋದು. ಬ್ರೌನ್ ಶುಗರ್ ಬಳಸಲೇಬೇಕು ಅಂತಿಲ್ಲ. ಹಾಗೆ ಬೆಲ್ಲ ಕೂಡ ಬಳಸ್ಕೋಬೋದು. ಆದರೆ ಬೆಲ್ಲ ಬಳಸಿದ್ರೆ ನೀವು ಇದನ್ನು ನೀರಲ್ಲಿ ಕರಗಿಸಿ ಕುದಿಸಿದ್ಮೇಲೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ಸಕ್ಕರೆನಲ್ಲಿ ನಿಮ್ಗೆ ಅದೊಂದು ಸ್ಟೆಪ್ಪು ಅವಾಯ್ಡ್ ಆಗುತ್ತೆ. ನನಗೆ ಬೆಲ್ಲಕ್ಕಿಂತ ಗೋಧಿ ಜೊತೆಗೆ ಸಕ್ಕರೆ ಟೇಸ್ಟ್ ಇಷ್ಟ ಆಗುತ್ತೆ ಈ ಹಲ್ವಾದಲ್ಲಿ. ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಈ ತಂಬಿಟ್ಟು ಮಾಡ್ತಾರಲ್ಲ, ಗೋಧಿ ತಂಬಿಟ್ಟು, ಆ ಥರ ಏನೋ ಅಂತ ನನಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಎರಡೂ ಹದ ಬೇರೆನೇ ಇರುತ್ತೆ. ಆದರೆ ಸಕ್ಕರೆ ಹಾಕಿದರೆ ಕರೆಕ್ಟಾಗಿ ಇದೊಂಥರ ಗೋಧಿ ಹಿಟ್ಟಿನ ಹಲ್ವಾ ಅಂತ ಹೇಳೋದಕ್ಕೆ ಕರೆಕ್ಟಾಗಿರುತ್ತೆ. ಹಾಗಾಗಿ ನಾನು ಸಕ್ಕರೆನ ಬಳಸ್ತಾ ಇದ್ದೀನಿ. ಈಗ ಇದು ನೀರು ಕುದಿತಾ ಸಕ್ಕರೆ ಕರಗತ್ತೆ. ರೇಷೋ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 1:2 1/4 ಕಪ್ಪಷ್ಟು ಸಕ್ಕರೆ. ಹಾಗೆಯೇ ತುಪ್ಪ ಬೇಕಾಗತ್ತೆ, ಅದು ಕೂಡ ಸಮವಾಗಿ ಹಾಕಬೇಕು. ಅಂದರೆ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ತುಪ್ಪ ಬೇಕಾಗತ್ತೆ. ಈಗ ಇಲ್ಲಿ ಗೋಧಿ ಹಿಟ್ಟನ್ನ ಹುರ್ಕೊಳ್ತಾ ಇದ್ದೀನಿ. ಅದ್ರ ಸುವಾಸನೆ ಬರೋವರೆಗೂ ಅದನ್ನು ಹುರ್ಕೊಂಡು, ಬಣ್ಣ ಕೂಡ ಚೂರು ಬದಲಾಗಿದೆ, ನೀವು ಗಮನಿಸ್ಬೋದು, ಸ್ವಲ್ಪ ಬಣ್ಣ ಬದಲಾಗತ್ತೆ. ಈ ಹಂತದಲ್ಲಿ ಇದಕ್ಕೆ 1 ಕಪ್ಪಷ್ಟು ತುಪ್ಪನ ನಾನು ಇದಕ್ಕೆ ಸೇರಿಸ್ಕೋತೀನಿ. ಇಲ್ಲಿ ತುಪ್ಪ ನೀರಾಗಿ ಕರಗಿಸ್ಕೊಂಡ್ರೆ 1 ಕಪ್ಪ, ಗಟ್ಟಿ ಇದ್ರೆ 1 ಕಪ್ಪ ಅಂತ ಪ್ರಶ್ನೆ ಕೇಳ್ತೀರಾ. ನಾನಿಲ್ಲಿ ಗಟ್ಟಿಯಾಗಿ 1 ಕಪ್ಪಷ್ಟು ಹಾಕಿದ್ದೀನಿ. ಸೊ ಹಾಗಾಗಿ ನಿಮಗೇನು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಮೆಜರಿಂಗ್ ಕಪ್ನಲ್ಲೂ ಕೂಡ ಸ್ವಲ್ಪ ಹಾಗೆ ಅಂಟ್ಕೊಂಡಿತ್ತು. ಆಮೇಲೆ ಚೂರು ಒಲೆ ಮೇಲೆ ಹಾಗೆ ಬಿಸಿ ಮಾಡಿ ಮತ್ತೆ ಪುನಃ ಇದಕ್ಕೆ ಸೇರಿಸ್ಕೊಂಡೆ. ಈಗ ಮತ್ತೆ ಹುರ್ಕೊಳ್ಳೋಕೆ ಶುರು ಮಾಡಬೇಕು. ಎಷ್ಟೊತ್ತು ಅಂದರೆ ಒಂದು ರೀತಿ ಗುಳ್ಳೆಗಳು ಬರೋಕ್ಕೆ ಶುರುವಾಗತ್ತೆ, ಬಣ್ಣ ಬದಲಾಗತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಸಮಯ ತೊಗೊಳತ್ತಿದು. ಯಾವತ್ತೂ ಈ ಥರ ಎಲ್ಲ ಮಾಡಬೇಕಾದ್ರೆ, ಸ್ವೀಟ್ಗಳು ತಯಾರಿಸ್ಬೇಕಾದ್ರೆ ಹೈ ಫ್ಲೇಮ್ನಲ್ಲಿ ಮಾಡೋಕ್ಕೋಬೇಡಿ, ಹದ ತಪ್ಪೋಗುತ್ತೆ. ಇವಾಗ ನೋಡಿ, ಇದು ಮೆಜರಿಂಗ್ ಕಪ್ಪಲ್ಲಿ ಇತ್ತಲ್ಲ ಕರಗಿಸಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ತುಪ್ಪ ಸಮ ಪ್ರಮಾಣದಲ್ಲಿ ಹಾಕಿದ್ರೇ ಈ ಹಲ್ವಾ ಚೆನ್ನಾಗಿರೋದು. ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಸ್ವೀಟ್ ಪ್ರಿಯರಾದ್ರಂತೂ ಖಂಡಿತ ಇದನ್ನು ತಿಂತೀರಾ, ಇಟ್ಕೊಂಡು ಮಾಡಿ ಇಟ್ಕೊಳ್ಳಬಹುದು, ಖುಷಿಯಾಗಿ ತಿಂತೀರಾ. ಆಮೇಲೆ ಬಿಸಿ ಮಾಡ್ಕೊಂಡಾಗಲೂ ಅಷ್ಟೇ, ಏನಾದ್ರು ಈಗ ಮಾರನೇ ದಿವಸ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಟೇಸ್ಟು ಏನು ಬದಲಾಗೋದಿಲ್ಲ, ಹಾಗೇ ಇರುತ್ತೆ. ಇನ್ನೂ ಸಾಫ್ಟಾಗಿ, ಇನ್ನೂ ಒಂದು ರೀತಿ ತುಪ್ಪ ಕರಗಿ ಇನ್ನೂ ರುಚಿಯಾಗಿರುತ್ತೆ. ನಾನು ಇವಾಗ ಹುರಿತಾ ನೀವೇ ಗಮನಿಸ್ಬೋದು, ಕಡೆಗೆ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತೀನಿ ಎಷ್ಟು ಬಣ್ಣನೂ ಚೇಂಜ್ ಆಗಿರೋದು. ಹಾಗೆಯೇ ಒಂದು ರೀತಿ ಗುಳ್ಳೆಗಳು ಬರೋಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಇದು ಒಂಥರ ಈ ಮೈಸೂರು ಪಾಕೆಲ್ಲ ಮಾಡ್ತಿದ್ದಾಗ ಆಗುತ್ತಲ್ಲ, ಆ ಥರ ಆಗ್ತಾಯಿದೆ, ಗುಳ್ಳೆಗಳು ಬರ್ತಿದೆ, ಬಣ್ಣನೂ ಬದಲಾಗಿದೆ, ಹಾಗೆ ಒಂದೊಳ್ಳೆ ಸುವಾಸನೆ ಬರುತ್ತಿರುತ್ತೆ. ಈ ಹಂತದಲ್ಲಿ ನೀವು ಸಕ್ಕರೆ ಕರಗಿಸಿಟ್ಟಿರೋ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ತುಂಬ ಹುಷಾರಾಗಿ ಸೇರಿಸ್ಕೊಳ್ಳಿ, ಯಾಕೆಂದರೆ ಕೈ ಮೇಲೆಲ್ಲ ಹಾರೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ನಿಮ್ಗೊಬ್ಬರಿಗೆ ಮಾಡೋಕ್ಕಾಗಲ್ಲ ಅಂದರೆ ಯಾರಿಗಾರೋ ಒಬ್ಬರು ಒಂದು ಹೆಲ್ಪನ್ನು ತೊಗೊಳ್ಳಿ. ನೀವು ನಿಧಾನಕ್ಕೆ ಕೈ ಆಡಿಸ್ತಿರೋ ಹಾಗೆ ಸ್ವಲ್ಪ ಸಕ್ಕರೆ ಕರಗಿದ ನೀರನ್ನು ಇದಕ್ಕೆ ಸೇರಿಸೋದಕ್ಕೆ ಸಹಾಯ ತೊಗೊಳ್ಳಿ. ಇದನ್ನು ಕೈ ಆಡಿಸ್ತಾನೇ ಇರಬೇಕು, ಬಿಡಬಾರ್ದು. ತುಪ್ಪ ಕರೆಕ್ಟಾಗಿ 1 ಕಪ್ಪಿಗೆ 1 ಕಪ್ ಹಾಕಿದಾಗ ನೀಟಾಗಿ ಬಾಣಲೆನ ಅಥವಾ ಪ್ಯಾನ್ನ ಬಿಟ್ಕೊಂಡು ಬಂದ್ಬಿಡುತ್ತೆ ಹಲ್ವಾ. ತುಂಬ ಮನೆಯಲ್ಲೆಲ್ಲ ಒಳ್ಳೆ ಘಮ ಘಮ ಅಂತಿರುತ್ತೆ. ನೀವು ಈ ಹಲ್ವಾ ಮಾಡಿದಾಗ ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಹುರಿದಾಗ ಎಷ್ಟು ಘಮ ಬರುತ್ತಲ್ವ, ಅದು ಜೊತೆಗೆ ಸಕ್ಕರೆ ಎಲ್ಲದರದ್ದು ಸುವಾಸನೆ ಚೆನ್ನಾಗಿರುತ್ತೆ. ಇಷ್ಟು ಹಿಡಿಸ್ತು. ಇವಾಗ ಇದು 1 ಕಪ್ಪಿಗೆ 2 ಕಪ್ಪು ಕರೆಕ್ಟ್ ಕ್ವಾಂಟಿಟಿ ಇದು. ಈಗ ಇದನ್ನು ಬಿಡ್ದ ಹಾಗೆ ಕೈ ಆಡಿಸ್ತಾ ಇರಬೇಕು. ಒಲೆ ಉರಿನ ಸಣ್ಣದಾಗೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೋ ಇಟ್ಕೊಳ್ಳಿ, ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ಆಗೋಷ್ಟು. ಈ ಥರನೇ ಕೈ ಆಡಿಸ್ತಾ ಇರಬೇಕು, ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆ ಪ್ಯಾನ್ನ ಬಿಟ್ಕೊಂಡು ಬರುತ್ತೆ. ಇದಕ್ಕೆ ಇನ್ನು ಡ್ರೈ ಫ್ರೂಟ್ಸ್ ಹಾಕಬೇಕು, ಹಾಗೆಯೇ ಏಲಕ್ಕಿ ಪುಡಿ ಹಾಕಬೇಕಾದ, ಏಲಕ್ಕಿ ಕುಟ್ಕೊಂಡು ಪುಡಿ ಮಾಡಿ ಹಾಕ್ಕೋಬೇಕಾಗತ್ತೆ. ಡ್ರೈ ಫ್ರೂಟ್ಸ್ ಧಾರಾಳವಾಗಿ ಹಾಕ್ಕೊಳ್ಳಿ, ಅಂದರೆ ಬಾದಾಮಿ, ಗೋಡಂಬಿ ಎಲ್ಲದೂ ಕೂಡ ಸೇರಿಸ್ಕೋಬೋದು. ಎರಡನ್ನೇ ನಾನಿಲ್ಲಿ ಸೇರಿಸೋದು. ಹಾಗೆ ದ್ರಾಕ್ಷಿ, ಒಣ ದ್ರಾಕ್ಷಿ ಅಕಸ್ಮಾತ್ ಬೇಡ ಅಂದರೂ ಅಂದರೆ ಇಲ್ಲ ಅಂದರೂ ಪರವಾಗಿಲ್ಲ, ಅದ್ರಾಗ ಗೋಡಂಬಿ ಮತ್ತು ಬಾದಾಮಿ ಮಾತ್ರ ಖಂಡಿತ ಸೇರಿಸ್ಕೊಳ್ಳಿ. ಅದು ಹಲ್ವಾ ತಿನ್ಬೇಕಾದ್ರೆ ಮಧ್ಯೆ ಒಂದೊಂದು ಬಾಯಿಗೆ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ, ದಪ್ಪಕ್ಕೆ ಹಾಕೋಬೇಡಿ, ಚೆನ್ನಾಗಿ ಅನಿಸೋದಿಲ್ಲ. ಸಣ್ಣದಾಗಿ ಹೆಚ್ಕೊಂಡು ತುಪ್ಪದಲ್ಲಿ ಹುರಿದು ಹಾಕಬೇಕಾಗತ್ತೆ. ನಾನು ಕೂಡ ಅದೇ ಮಾಡ್ತಾಯಿದ್ದೀನಿ, ಗೋಡಂಬಿ ಮತ್ತು ಬಾದಾಮಿನ ಹೆಚ್ಕೋತೀನಿ. ನಾನು ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ದ್ರಾಕ್ಷಿನೂ ಕೂಡ ಅರ್ಧ ಮಾಡಿ ಹಾಕ್ಕೋಬೋದು. ನಾನು ಹಾಗೆ ಇಡಿಯಾಗಿ ಹಾಕಿದೆ. ಏಲಕ್ಕಿ ಕುಟ್ಟಿ ಕೂಡ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಈಗ ಸೇರಿಸ್ಕೋತೀನಿ. ಈಗ ಹಲ್ವಾನ ನಾನೇನು ಮಾಡಿದೆ ಅಂದರೆ, ಅದೆಲ್ಲ ಪ್ಯಾನ್ನೆಲ್ಲ ಬಿಟ್ಕೊಂಡು ಬಂದಮೇಲೆ ಒಲೆ ಉರಿನ ಆಫ್ ಮಾಡಿ ಮುಚ್ಚಿಟ್ಬಿಟ್ಟಿದ್ದೆ, ನಾನು ನಿಮ್ಗೆ ಅದನ್ನು ಹೇಳಲಿಲ್ಲ. ಈಗ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹೆಚ್ಚಿಟ್ಕೊಂಡಿರೋವಂಥದ್ದನ್ನು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಿಸ್ತಾ ಎಲ್ಲ ಏನು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಬಟ್ ನೀವು ಹಾಕಬೇಕು ಅನ್ಸರ್ ಹಾಕ್ಬೋದೇನೋ ಗೊತ್ತಿಲ್ಲ. ಆದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದು ಮೂರಂತೂ ಒಂಥರ ಚೆನ್ನಾಗಿ ಇದ್ರ ಜೊತೆ ಕಾಂಬಿನೇಷನ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದಕ್ಕೆ ಖರ್ಜೂರ ಅಂದರೆ ಉತ್ತುತ್ತೆ ಇದ್ದರೆ ಅದನ್ನು ಚಿಕ್ಕ ತುಂಡು ಮಾಡ್ಕೊಂಡು ತುಪ್ಪದಲ್ಲಿ ಹುರಿದು ಸೇರಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಟ್ರೈ ಮಾಡಿ ನೋಡಿ ಬೇಕಾರೆ. ಇವಾಗೆಲ್ಲ ಹುರಿದಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಟೇಸ್ಟ್ ಮಾಡೋ ಟೈಮು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟೆ 1-2 ನಿಮಿಷ. ನಂತರ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಬಿಸಿಯಾಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತಿದ್ದು, ರುಚಿಯಾಗಿರುತ್ತೆ. ಸಾಕಷ್ಟು ಬಿಸಿ ಇದೆ, ನಿಮಗೂ ಕೂಡ ಟೇಸ್ಟಿಗೆ ಕೊಡ್ತಾಯಿದ್ದೀನಿ. ಕಣ್ಣಲ್ಲೇ ನೋಡ್ಬಿಟ್ಟು ಹೇಗಿದೆ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಬಿಸಿ ತಿನ್ನೋಕ್ಕಾಗ್ತಿಲ್ಲ, ಆದರೆ ನಿಮ್ಮೆಲ್ಲರಿಗೂ ಟೇಸ್ಟ್ ಮಾಡಿ ಹೇಳೋಣ ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ. ಪುಟ್ಟ ಮಕ್ಕಳಿಗೂ ಕೊಡ್ಬೋದು, ವಯಸ್ಸಾದರೂ ತಿನ್ಬೋದು. ಸಕ್ಕರೆ ಕಡಿಮೆ ಹಾಕ್ಕೊಂಡು ಏನಾರೋ ಆ ರೀತಿ ಮಾಡ್ಕೊಂಡು ಖಂಡಿತ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾವಲ್ಲಾರೋ ಒಂದ್ಸತಿ ತಿನ್ನೋದಕ್ಕೆ ಏನು ತೊಂದರೆ ಇಲ್ಲ. ದಿನ ಸ್ವೀಟ್ ತಿನ್ನಬಾರ್ದು ಅಷ್ಟೇ, ಯಾವಲ್ಲಾರೋ ಅಪರೂಪಕ್ಕೆ ಒಂದ್ಸತಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಗೋಧಿ ಹಿಟ್ಟಿನ ಹಲ್ವಾ. ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ. ಇದು ಮಾರನೇ ದಿವಸ ಬೆಳಗ್ಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಹಾಗೆ ಅಕ್ಷಯ ಕಲ್ಪದವ್ರದ್ದು ಆ್ಯಪ್ ಇದೆಯಲ್ಲ, ಅದನ್ನು ಅಲ್ಲಿಂದ ಕೂಡ ಕೆಲವೊಂದು ಸಾಮಾನು ತರಿಸಿದ್ದೆ. ನಾನು ನಿಮ್ಗೆ ಎರಡೂ ತೋರಿಸ್ತಾ ಇದ್ದೀನಿ, ಆನ್ಲೈನ್ ಶಾಪಿಂಗು ಹಾಗೆ ಆಫ್ಲೈನ್ ಶಾಪಿಂಗ್ ಎರಡೂ. ಜೋಳ ಈ ಥರ ತಂದಿಟ್ಕೊಂಡ್ರೆ ಅದನ್ನು ಬೇಯಿಸ್ಕೊಂಡು ಅದಕ್ಕೆಲ್ಲ ಗ್ರೀನ್ ಚಟ್ನಿ, ಉಪ್ಪು, ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಥರ ಅಂಥೇಳಿ ಅದನ್ನು ತರ್ತಾ ಇರ್ತೀನಿ. ಈ ಅಕ್ಷಯ ಕಲ್ಪದವ್ರದ್ದೇನು ಅವ್ರ ಆ್ಯಪಿಂದ ಏನೇನು ತರಿಸ್ದೆ ಅಂತ ಹೇಳ್ತಾಯಿನಿ. ಇದು ಪಪ್ಪಾಯ ಕಾಯಿ ತರಿಸೀನಿ, ಹಾಗೆಯೇ ಇದು ದಿಂಡು ತರಿಸಿದ್ದೆ. ಇವತ್ತಿನ ದಿವಸ ಜಾಸ್ತಿ ಸಾಮಾನು ತರಿಸಿಲ್ಲ, ಮುಂದೆ ಇನ್ನು 2-3 ದಿವಸ ತರಿಸೀನಿ. ಇದಾದಮೇಲೂ ಕೂಡ ಚೆನ್ನಾಗಿ ಬಂದಿತ್ತು. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿತ್ತು. ಹಾಗೆಯೇ ಪುಟ್ಟ ಬಾಳೆಹಣ್ಣು ತರಿಸಿದ್ದೆ, ಇದು ಕೂಡ ಚೆನ್ನಾಗಿ
ತಾವರೆ ಎಲೆಯಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು. ನಿಜವಲ್ಲೂ ಈ ಥರದ ಪ್ಯಾಕಿಂಗ್ಗಳೆಲ್ಲ ನೋಡೋದು ತುಂಬ ಖುಷಿ ಆಗುತ್ತೆ, ಈಕೋ ಫ್ರೆಂಡ್ಲಿ ಅಲ್ವಾ. ಹಾಗಾಗಿ ಇದು ದಿಂಡಿದು ಎಲೆಯಲ್ಲಿ ಸುತ್ತಿಟ್ಟಿರೋದು. ನಾನು ನಿಮಗೆ ಬಿಚ್ಚಿ ತೋರ್ಸೋಕ್ಕಾಗಲ್ಲ. ಹಾಗೆ ಸೌತೆಕಾಯಿ ತರಿಸಿದ್ದೆ ಮತ್ತು ತೆಂಗಿನಕಾಯಿ ತರಿಸಿದ್ದೆ. ನಾನು ನೋಡೋಣ ಹೇಗಿರುತ್ತೆ ಅಂಥೇಳಿ. ಕಾಯು ಕೂಡ ತುಂಬ ಚೆನ್ನಾಗಿತ್ತು. ಅಕ್ಷಯಕಲ್ಪ ಹಾಲು ಎಲ್ಲ ನೀವು ಉಪಯೋಗಿಸ್ತೀರಾ ಅಂತಂದರೆ ಆ್ಯಪ್ ಎಲ್ಲ ಇರುತ್ತಲ್ಲ, ಅಲ್ಲೇ ನೀವು ಈ ರೀತಿ ತರಕಾರಿ ಇದಕ್ಕೆಲ್ಲ ಶಾಪಿಂಗ್ ಮಾಡ್ಕೋಬೋದು. ಕಾಯಿನ ಒಳಗಿಟ್ಬಿಟ್ಟಿದೆ, ಸೊ ಅಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ನಿಮ್ಮ ಹತ್ರ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತಾ ಇದ್ದೆ. ಅದಾದಮೇಲೆ ಇನ್ನೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ನಾನು ಶಾಪಿಂಗ್ ಮಾಡಿದ್ರಲ್ಲಿ ಅಕ್ಷಯಕಲ್ಪ ಏನಿದೆಯಲ್ಲ, ಹಾಲು ಎಲ್ಲರಿಗೂ ಗೊತ್ತಿರೋವಂಥದ್ದು. ಬಟ್ ಅವರದ್ದು ಆರ್ಗ್ಯಾನಿಕ್ ತರಕಾರಿಗಳು ಹಾಗೆಯೇ ಇನ್ನೂ ಅನೇಕ ಪದಾರ್ಥಗಳು ಅವ್ರ ಆ್ಯಪಲ್ಲಿ ಸಿಗುತ್ತೆ. ಅದನ್ನು ಒಂದೆರಡು ತರಿಸ್ತಾ ಇದ್ದೆ, ಬಟ್ ತರಕಾರಿ ತರಿಸಿರ್ಲಿಲ್ಲ, ಸಾಮಾನುಗಳು ತರಿಸಿದ್ದೆ. ಆದರೆ ತರಕಾರಿ ತರಿಸಿರ್ಲಿಲ್ಲ. ನೋಡೋಣ ಹೇಗಿರುತ್ತೆ ಅಂತ ತರಿಸಿ ಹಣ್ಣು ತರಕಾರಿ ನೋಡೋಣ ಅಂತ ತರಿಸಿದೆ. ತುಂಬ ಚೆನ್ನಾಗಿತ್ತು, ತುಂಬ ಅನುಕೂಲವಾಗಿದೆ ಆ್ಯಪು. ಯಾಕೆಂತಂದರೆ ಒಂದೊಂದ್ಸತಿ ಏನಾಗುತ್ತೆ, ನಮಗೆಲ್ಲದು ತಂದು ಮನೇಲಿ ಇಟ್ಕೊಳ್ಳೋಕ್ಕೆ ಅಂದರೆ ಮರ್ತು ಹೋಗಿರುತ್ತೋ ಅಥವಾ ಏನೋ ಒಂದು ಆಗಿರುತ್ತೆ. ಆದರೆ ಮಾರನೇ ದಿವಸ ಏನಾದ್ರು ಮಾಡಬೇಕು ಅಂದಾಗ ಅಯ್ಯೋ ಆ ಸಾಮಾನಿಲ್ಲ ಈ ಸಾಮಾನಿಲ್ಲ ಅಂತ ಅನಿಸ್ತಿರುತ್ತೆ. ಅಂಥ ಟೈಮಲ್ಲಿ ರಾತ್ರಿ ಹೊತ್ತು ಸ್ವಲ್ಪ ಆ್ಯಪ್ನ ತೆಗೆದು ನೋಡಿ ಅದರೊಳಗೆ ಏನಾದ್ರು ಸಿಗೋಂಗಿದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇಲ್ಲ ಪ್ಲ್ಯಾನ್ ಮಾಡ್ಕೊಂಡು ಈಗ ನಾಳೆಗೆ ಏನು ಬೇಕು ಅಂಥೇಳಿ ಇವತ್ತು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡ್ಬೋದು. ಚೆನ್ನಾಗಿದೆ. ನಾನು ಬೇರೆ ಆ್ಯಪ್ಗಳಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಕೆಲವೊಂದರಲ್ಲಿ ನನಗೆ ಅಷ್ಟು ಖುಷಿ ಕೊಟ್ಟಿರಲಿಲ್ಲ. ಇದರಲ್ಲಂತೂ ಬಾಳೆಹಣ್ಣು ಇರಬಹುದು. ಬಾಳೆಹಣ್ಣು ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ಲಿಲ್ಲ ಅನಿಸುತ್ತೆ. ಬಾಳೆಹಣ್ಣು ನೀಟಾಗಿ ತಾವರೆ ಎಲೆಯಲ್ಲಿ ರ್ಯಾಪಾಗಿ ಬಂದಿತ್ತು. ಬಾಳೆಹಣ್ಣು ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು ಅಲ್ಲ, ಪುಟ್ಟ ಬಾಳೆಹಣ್ಣು ಅನಿಸುತ್ತದು. ಪುಟ್ಟ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಗೊತ್ತಿಲ್ಲ, ಒಟ್ಟಿನಲ್ಲಿ ಎರಡರಲ್ಲೊಂದು ಅದೇನೇ ನಿಜವಾಗ್ಲೂ ಅಥೆಂಟಿಕ್ ಇರೋವಂಥದ್ದು ಬಂದಿತ್ತು. ಮತ್ತು ದಿಂಡು ತರಿಸಿದ್ನಲ್ಲ, ಬಾಳೆ ದಿಂಡು, ಅದನ್ನು ನಾನು ನಿಮಗೆ ತೋರಿಸಿದೆ, ಬಟ್ ಓಪನ್ ಮಾಡಿ ತೋರಿಸ್ಲಿಲ್ಲ. ಅದು ಅಷ್ಟೇ ತಾವರೆ ಎಲೆಯಲ್ಲಿ ಕ್ಲೀನಾಗಿ ರ್ಯಾಪಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಖುಷಿ ಆಯಿತು. ಇನ್ನೂ ಒಂದಿಷ್ಟು ಸಾಮಾನು ಆರ್ಡ್ರ್ ಮಾಡಿದ್ದೀನಿ, ನಾಳೆ ಬರುತ್ತೆ, ಗೊತ್ತಿಲ್ಲ, ನೋಡೋಣ. ಈ ವ್ಲಾಗಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರೆಸಿಪಿ ನೋಡಿದ್ರೆ ಗೋಧಿ ಹಿಟ್ಟಲ್ಲಿ ಹಲ್ವಾ ಮಾಡೋದು ನಾನು ನಿನ್ನೆ ಮಾಡ್ತಿದ್ದಾಗ ಅನ್ಕೋತಿದ್ದೆ ಯಾಕೆ ಇದನ್ನು ನಾನು ಚಾನಲ್ ಶೇರ್ ಮಾಡಿಲ್ಲ ಅಂಥೇಳಿ. ಯಾಕೆಂತಂದರೆ ಇದನ್ನು ನಾನು ತಿಂದಿದ್ದು ಫಸ್ಟ್ ಟೈಮ್ ನಾನು ತಿಂದಿದ್ದು ಇದನ್ನು ವ್ಯಾಲಿ ಆಫ್ ಫ್ಲವರ್ಸ್ ಟ್ರೆಕ್ಕಿಂಗ್ ಹೋದಾಗ ಗೋವಿಂದ ಘಾಟ್ ಗುರುದ್ವಾರದಲ್ಲಿ. ಅಲ್ಲಿ ನಿಮಗೆ ಇದು ಪ್ರಸಾದ ಸಿಗುತ್ತೆ. ಒಂದು ನಿಮಿಷ ಕೂತ್ಕೊಂಡು ಮಾತಾಡೋಣ. ಕೈಯಲ್ಲಿ ಹಿಡ್ಕೊಂಡು ಸಾಕಾಯಿತು. ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಇದೊಂದಿಷ್ಟು ಅಮೆಝಾನಿಂದ ತರಿಸಿದ್ದು ತೋರಿಸ್ತೀನಿ. ಯಾಕೆಂದರೆ ಕೆಲವೊಂದು ಸ್ಕಿನ್ ಕೇರ್ ಬಗ್ಗೆ ಹೇಳ್ತಿರ್ತೀರಾ, ಅದಕ್ಕೇ ಇದನ್ನು ಓಪನ್ ಮಾಡಿ ಎಲ್ಲ ನೋಡಿದೆ. ಅವಾಗ ನೆನಪಾಯಿತು ನಿಮಗೂ ತೋರಿಸೋಣ ಅಂತ ಇಟ್ಟೆ. ಗೋಧಿ ಹಿಟ್ಟಿನ ಹಲ್ವದ ಬಗ್ಗೆ ಹೇಳ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಅದನ್ನು ಪ್ರಸಾದ ತಿಂದಿದ್ದು ಗೋವಿಂದ ಘಾಟಲ್ಲಿ. ವ್ಯಾಲಿ ಆಫ್ ಫ್ಲವರ್ಸ್ ಟ್ರೆಕ್ಕಿಂಗ್ ಏನು ಹೋಗಿದ್ನಲ್ಲ, ಆವಾಗ ಅಲ್ಲಿ ಗೋವಿಂದ ಘಾಟಲ್ಲಿ ಒಂದು ಗುರುದ್ವಾರ ಇದೆ, ಅಲ್ಲಿ ಅದನ್ನು ಫಸ್ಟ್ ತಿಂದಿದ್ದು. ಕೇಳಿದ್ದೆ ನಾನು, ಅಂದರೆ ಗುರುದ್ವಾರಗಳಲ್ಲಿ ಕಡಾ ಪ್ರಸಾದ್ ಅಂಥೇಳಿ ಅದನ್ನು ಕೊಡ್ತಾರೆ ಅಂಥೇಳಿ. ಅದಾದಮೇಲೆ ನಾನು ಸೆಕೆಂಡ್ ಟೈಮ್ ತಿಂದು ಹೇಮಕುಂಡ್ ಸಾಹೇಬಲ್ಲಿ ಟ್ರಕ್ಕಿಂಗ್ ಮುಗಿಸ್ಕೊಂಡು ಮೇಲೆ ಹತ್ತು ಹೋದಾಗ ಎಷ್ಟು ಸಾವಿರ ಅಡಿ ಅದು, 11,000ನೋ 10,000ನೋ ಇಲ್ಲ ಇನ್ನೂ ಜಾಸ್ತಿ ಅನಿಸುತ್ತೆ ಹೇಮಕುಂಡ್ ಸಾಹೇಬು. ಹತ್ಕೊಂಡು ಹೋದಾಗ ಆ ಚಳಿ ಮಳೆ ಟ್ರಕ್ಕಿಂಗಲ್ಲಿ ಹೆಂಗಿರುತ್ತೆ ಅಂದರೆ ಮನಸ್ಸಿಗೂ ದೇಹಕ್ಕೂ ಫೈಟಿಂಗ್ ನಡೀತಾ ಇರುತ್ತೆ. ಕಾಲು ಒಂದು ಹೆಜ್ಜೆ ಮುಂದಿಡಲ್ಲ ಅಂತ ಸ್ಟ್ರೈಕ್ ಮಾಡ್ತಿರುತ್ತೆ. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಿದೆ. ಆದರೆ ಮನಸ್ಸು ಇಲ್ಲ, ಹೋಗಲೇಬೇಕು, ಇಷ್ಟು ದೂರ ಬಂದಿದ್ದೀವಿ, ಅಲ್ಲಿವರೆಗೂ ಹೋಗಲೇಬೇಕು. ಈ ಥರ ಫೈಟಿಂಗ್ ಮಧ್ಯ ಜೊತೆಗೆ ಚಳಿ ಒಂದು ಕಡೆ, ಹಾಗೆಯೇ ಮೇಲೆ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಿರುತ್ತೆ. ಚೂರು ನೀರು ಕುಡ್ಕೊಂಡು ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಆದರೆ ಮೇಲೆ ಹೋದಾಗ ಆಗೋ ಖುಷಿ ಆನಂದ ಇದೆಯಲ್ಲ, ಅದಂತೂ ಆ ಟ್ರೆಕ್ಕಿಂಗ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಆ ಥರ ಹೋದಾಗ ಮೇಲ್ಗಡೆ ಹೇಮಕುಂಡ್ ಸಾಹೇಬಲ್ಲಿ ಅಲ್ಲಿ ಗುರುದ್ವಾರದಲ್ಲಿ ಕಡಾ ಪ್ರಸಾದ್ ಕೊಡ್ತಾರೆ. ಆಮೇಲೆ ಬಿಸಿ ಟೀ, ಹಾಗೆಯೇ ಕಿಚಡಿ ಕೊಟ್ರ, ಕಿಚಡಿ ಅನಿಸುತ್ತೆ. ನಿಜವಾಗ್ಲೂ ಅದು ಹೆಂಗಿರುತ್ತೆ ಅಂದರೆ ಮೊದಲನೇ ಪ್ರಸಾದ, ಇನ್ನೊಂದು ಫುಲ್ ಈ ಥರ ಸುಸ್ತಾಗಿ ಹೋಗಿರ್ತೀವಿ, ಅಮೃತ ಅನಿಸ್ತಿರುತ್ತೆ ಪ್ರತಿಯೊಂದೂ. ಸೊ ಇದನ್ನು ಗೋಧಿ ಹಿಟ್ಟನ್ನು ಬಳಸಿ ಮಾಡುವಂಥ ಹಲ್ವಾ, ಅದನ್ನು ಅಲ್ಲೆಲ್ಲ ಸಾಮಾನ್ಯ ಎಮ್ಮೆ ಹಾಲಿನ ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ಮಾಡಿರ್ತಾರೆ ಅನಿಸುತ್ತೆ. ಅದು ಇನ್ನೂ ಹೆವಿ ಆಗಿರುತ್ತೆ ಒಂಥರ. ಹಸುದು ಇರ್ಬೋದು ಏನೋ ಗೊತ್ತಿಲ್ಲ, ಬಟ್ ಜಾಸ್ತಿ ಎಮ್ಮೆ ಹಾಲಿಂದು ಬೆಣ್ಣೆ ತೆಗೆದು ಮಾಡಿರೋ ತುಪ್ಪದ್ದು ಇದೇ ಇರುತ್ತೆ. ಸೊ ಅದೆಲ್ಲ ತಿಂದಿದ್ದು ಅದೆಲ್ಲ ಗೊತ್ತಿತ್ತು. ಅದಾದಮೇಲೆ ನನ್ನ ಫ್ರೆಂಡು ಒಬ್ಬರು ಮಾಡಿಕೊಟ್ಟಿದ್ರು.
ಸೊ ಆಮೇಲೆ ನಾನು ಮಾಡಿದ್ದೆ ತುಂಬ ಹಿಂದೆ, ಬಟ್ ನಂಗೆ ಚಾನಲ್ ಯಾವತ್ತೂ ತೋರಿಸೋದಕ್ಕೆ ಅದು ಒಂಥರ ನೆನಪೇ ಆಗಿರೋಲ್ಲ. ಎಷ್ಟೊಂದು ರೆಸಿಪಿಗಳ ಮಧ್ಯೆ, ಎಷ್ಟೊಂದು ಅಡುಗೆಗಳ ಮಧ್ಯ ಮರ್ತೇ ಹೋಗಿರುತ್ತೆ ಅನ್ಬೋದು. ಸೊ ನೆನ್ನೆ ನೆನಪಾಯಿತು. ಹಾಗೆಯೇ ನನ್ನ ಮಗಳು ಕೇಳ್ತಾಯಿದ್ದು ಏನಾರು ಮಾಡು ಅಂಥೇಳಿ. ಸೊ ಇದನ್ನು ಮಾಡೋಣ, ತುಂಬ ಕ್ವಿಕ್ಕಾಗಿ ಮಾಡೋವಂಥದ್ದು. ಸೊ ನೀವು ನೋಡಿದ್ದೀರಾ ಅನ್ಕೋತೀನಿ ರೆಸಿಪಿ, ಹಾಗೆ ಟ್ರೈ ಮಾಡಿ. ಏನು ತರಿಸಿದ್ದೆ ಅಮೆಝಾನಿಂದ ಅಂದರೆ ಇದು ಮಿನಿಮಲಿಸ್ಟ್ ಅವ್ರದ್ದು ವಿಟಮಿನ್ ಸಿ ಸಿರಮ್. ಇದು ಲಿಂಕ್ ಕೊಡ್ತೀನಿ ನಾನು. 10% ವಿಟಮಿನ್ ಸಿ ಇದಂತೂ ನನಗೆ ಚೆನ್ನಾಗಿ ಸೂಟ್ ಆಗಿದೆ. ನಂದು ಕಾಂಬಿನೇಷನ್ ಸ್ಕಿನ್ನು, ಟೀ ಝೋನ್, ಆಯಿಲಿ, ರೆಸ್ಟ್ ಆಫ್ ದ ಫೇಸು ಸ್ವಲ್ಪ ಡ್ರೈ ಇರುತ್ತೆ. ಸೊ ವಿಟಮಿನ್ ಸಿ ನನಗೆ ವಿಂಟರಲ್ಲಿ ನಾನು ಅಷ್ಟು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗೊಂದು ಸ್ವಲ್ಪ ಇದರಿಂದ ಡ್ರೈನೆಸ್ಸುನಕ್ಕಿಂತ ಅವಾಗ ಅಲ್ಲೊಂದು ಪಿಂಪಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡ್ತೀನಿ. ಆದರೆ ಲಾಸ್ಟ್ ಟೈಮ್ ವಿಂಟರಲ್ಲಿ, ಇದ್ರ ಹಿಂದಿನ ವಿಂಟರಲ್ಲಿ ಇದನ್ನು ನಾನು ಬಳಸ್ತಾ ತುಂಬ ದಿವಸ ಆಯಿತು. ಇದ್ರ ಹಿಂದಿನ ವಿಂಟರಲ್ಲಿ ಯೂಸ್ ಮಾಡಿದೆ ಏನೂ ಅಲ್ಲ, ಅದಕ್ಕೂ ಹಿಂದಿನ ವಿಂಟರಲ್ಲಿ ಮಾತ್ರ ಹಂಗಾಗಿತ್ತು ನನಗೆ. ಸೊ ಇದೊಂದು ತರಿಸೀನಿ. ಆಮೇಲೆ ಇದು ಹೊಸದಿದು ವಿಲ್ವಾ ಅವರದ್ದು ಫುಟ್ ಕ್ರೀಮ್ ಅಂಥೇಳಿ. ನಂದು ಡ್ರೈ ಸ್ಕಿನ್ ಅಂತ ನಾನು ಹೇಳ್ತಿದ್ನಲ್ಲ, ಹಾಗಾಗಿ ಫುಟ್ ಕ್ರೀಮು ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದ್ರದ್ದು ರಿವ್ಯೂ ನೋಡಿದ್ದೆ. ಹಾಗೆಯೇ ವಿಲ್ವಾದವ್ರದ್ದು ರೋಸ್ ವಾಟ್ರ್ ಕೂಡ ಚೆನ್ನಾಗಿದೆ ಅಂತ ಕೇಳಿದ್ದೆ. ಲಿಂಕ್ ಇದರದ್ದು ಶೇರ್ ಮಾಡ್ತೀನಿ, ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಫುಟ್ ಕ್ರೀಮು ಬೆಳಗ್ಗೆ ನಾನು ಹಚ್ಕೊಂಡು ನೋಡಿದೆ, ತುಂಬಾ ಚೆನ್ನಾಗಿ ಅನಿಸ್ತು. ಒಂದು 7-8 ಅವರ್ಸ್ ಅಲ್ಲ, ಇನ್ನೂ ನಾನು ಬೆಳಗ್ಗೆ ಹಚ್ಕೊಂಡಿದ್ದು, ಈಗಾಗಲೇ ಇನ್ನೂ ಜಾಸ್ತಿ ಆಗೋಯಿತು. ಅಂದ್ರೂ ಸ್ವಲ್ಪ ಸಾಫ್ಟಾಗಿ ಮಾಯಿಸ್ಟಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಯೂಸ್ ಮಾಡಿದ್ದು, ಬಂದ ತಕ್ಷಣವೇ ಯೂಸ್ ಮಾಡಿದೆ. ಆಮೇಲೆ ಇದು ಡರ್ಮಾಕೋ ಅವ್ರದ್ದು ಹೈಲುರಾನಿಕ್ ಆ್ಯಸಿಡ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್. ಇದು 6 hour SPF 50 6 hour ಸನ್ಸ್ಕ್ರೀನ್ ಅಂಥೇಳಿ. ಸ್ವಲ್ಪ ಇದು ದುಬಾರಿ. ಇದು ಮಾಮೂಲಿ ಹೈಲುರಾನಿಕ್ ಆ್ಯಸಿಡ್ ಸನ್ಸ್ಕ್ರೀನ್ಗಿಂತನೂ ಇದು ಸ್ವಲ್ಪ ದುಬಾರಿ ಇದೆ, ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಇದು ಸೆಕೆಂಡ್ ಟ್ಯೂಬ್ ತರಿಸಿದ್ದು, 1 ಟ್ಯೂಬ್ ಯೂಸ್ ಮಾಡಿ ನೋಡಿದೆ. ಇದು ಸ್ವಲ್ಪ ಅವರು ದೊಡ್ಡ ಪ್ಯಾಕ್ ಮಾಡಬೇಕು ಅಂತ ನನಗನ್ಸುತ್ತೆ. 50 ಗ್ರಾಮ್ ಇದೆ. ಇನ್ನೊಂದು ಹೈಲುರಾನಿಕ್ ಆ್ಯಸಿಡು ಮಾಮೂಲಿ ಏನು ಬರ್ತಿತ್ತಲ್ಲ, ಅದು ಸಖತ್ ದೊಡ್ಡ ಟ್ಯೂಬ್ ಬರೋದು, ಅಂದರೆ 80 ಗ್ರಾಮ್ಸೋ ಏನೋ ಬರೋದು. ಅದಂತೂ ಒಂಥರ ಎಕಾನಮಿ ಪ್ಯಾಕು ಚೆನ್ನಾಗಿರ್ತಿತ್ತು. ಆದರೆ ಇದರಲ್ಲಿ ಅವ್ರು ಎಕಾನಮಿ ಪ್ಯಾಕ್ ಬಿಟ್ಟಿಲ್ಲ, ಬರೀ 50 ಗ್ರಾಮ್ಸಿಗೆ ಮಾತ್ರ ಇಷ್ಟೇ ಪ್ಯಾಕ್ ಇರೋದು ಕಾಣಿಸ್ತು. ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನು. ಇದನ್ನು ನಾನು ಯೂಸ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ನಂತರನೇ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಆದರೆ. ಇನ್ನೊಂದು ಫೋನ್ ಕವರ್ ಬೇಕಾಗಿತ್ತು, ಹಾಳಾಗೋಗಿತ್ತು. ಒಂದೊಂದು ಕಟ್ಟೆ ಆಗೋಗಿದೆ ಫೋನ್ ಕವರು. ಇನ್ನೊಂದು ಫೋನ್ ಕವರ್ ತರಿಸ್ದೆ. ಇದು ಸ್ಪೀಜನ್ನೋ ಈ ಬ್ರ್ಯಾಂಡಿಂದು. ಬಟ್ ನನಗಿದು ಇಷ್ಟ ಆಗಲಿಲ್ಲ, ವಾಪಸ್ ಕಳಿಸ್ತಾ ಇದ್ದೀನಿ. ಅಂತ ಏನು ಒಳ್ಳೆ ಕ್ವಾಲಿಟಿ ಅಂದರೆ ಇದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಅಂಥೇಳಿ ಈ ಥರ ಇದೆ. ನಂದು 13 Pro Max ಇರೋದು, ಅದರೊಳಗೆ ಅದಕ್ಕೆ ಇದಾಗತ್ತೆ ಅಂತ ತರಿಸ್ದೆ. ಬಟ್ ನನಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಕ್ವಾಲಿಟಿ. ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು, ಅಕಸ್ಮಾತ್ ಕೈ ಜಾರ್ ಬಿದ್ರೂ ಏನೋ ಆಗದೆ ಇರೋವಂಥದ್ದು ಬೇಕು ಅಂಥೇಳಿ ಇದನ್ನು ವಾಪಸ್ ಮಾಡ್ತಾಯಿದ್ದೀನಿ. ಸದ್ಯ ರಿಟರ್ನ್ ಮಾಡ್ಬೋದು ಅಂತಿತ್ತು, ಅದನ್ನೊಂದು ಓದ್ಕೊಂಡು ಯಾವತ್ತೂ ಶಾಪಿಂಗ್ ಮಾಡಬೇಕು ಆನ್ಲೈನಲ್ಲಿ. ರಿಟರ್ನ್ ಪಾಲಿಸಿ ನೋಡಿಕೊಂಡು ಎಷ್ಟಿದೆ ಅಂಥೇಳಿ, ಎಷ್ಟು ದಿವಸದೊಳಗೂ ಟೈಮ್ ಇದೆ, ರಿಟರ್ನ್ ಮಾಡ್ಬೋದಾ ಅಂಥೇಳಿ ನೋಡ್ಕೋಬೇಕಾಗತ್ತೆ. ಸೊ ನೀವು ಕೇಳ್ತಿರ್ತಿರಲ್ಲ, ಅದಕ್ಕೆ ಹೇಳಿದೆ ಇದ್ರ ಬಗ್ಗೆನೇ. ಇದು ನನ್ನ ಹತ್ರ ಹೇಳೋದು ಒಂದು ಅಮೆಥಿಸ್ಟು, ಇನ್ನೊಂದು ಕ್ಯಾಟ್ ಐ, ಒಂದು ಪಿಂಕ್ ಕ್ವಾರ್ಟ್ಸು, ಇನ್ನೊಂದು ಬ್ಲ್ಯಾಕ್ ಟ್ಯೂರ್ಮಲಿನ್ ಅಂತ ಅನಿಸುತ್ತೆ. ಹಾಂ, ಕರೆಕ್ಟ್. ಇದು 4 ಇರೋದು. ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ತುಂಬ ಸಿಗುತ್ತೆ, ನೀವು ನೋಡಿ. ಇದು ಬ್ಲೂ ಏನದು ಟರ್ಕ್ವಾಯ್ಸು, ಆಮೇಲೆ ಈ ಥರ ತುಂಬ ಇದೆ. ಅದರೊಳಗೆ ನೀವು ಆ ಥರ ಪೇಜ್ಗಳೆಲ್ಲ ಚೆಕ್ ಮಾಡಿ ನೋಡಿ. ಒಂದೆರಡು ನಾನು ಇದು ಮಾಡೋಕ್ಕೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವು ಅಲ್ಲಿಂದ ತರಿಸ್ಕೊಂಡು ನೋಡಿ 1 or 2 ಪೀಸಸ್ಸು. ಕೆಲವೆಲ್ಲ ಅಂತೂ ಜೆನ್ಯೂನ್ ಅಂತಾರೆ ನನಗನ್ಸುತ್ತೆ. ಸೊ ಟ್ರೈ ಮಾಡೋದಕ್ಕೆ 1 or 2 ಪೀಸಸ್ ತರಿಸ್ಕೊಂಡು ನೋಡಿದ್ರೆ ಆ ಥರದ ಪೇಜ್ಗಳಿಗಿಂತ ನಂಗೆ ಅಮೆಝಾನ್ಗಿಂತ ಈ ಥರದ ವಿಷಯದಲ್ಲಿ ಪರ್ಟಿಕ್ಯುಲರಾಗಿ ಇದನ್ನೇ ಮಾರ್ತಾರಲ್ಲ, ಅಂದರೆ ರುದ್ರಾಕ್ಷಿ, ಜಮ್ ಸ್ಟೋನ್ಗಳು, ಈ ಥರದ್ದು ಏನಂತಾರೆ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಇದನ್ನೆಲ್ಲ ಮಾರ್ತಾರಲ್ಲ, ಅದಕ್ಕೆ ಪೇಜ್ಗಳಿರ್ತಾರಲ್ಲ, ಅಲ್ಲಿ ತರಿಸೋದು ವಾಸಿ ಅಂತ ನನಗನ್ಸುತ್ತೆ ಅಮೆಝಾನ್ಗಿಂತ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೂ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೂ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೀವು ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ, ಹಾಗೆಯೇ ಒಂದು ಪ್ರೋತ್ಸಾಹ ಕೊಟ್ಟ ಹಾಗಾಗುತ್ತೆ. ಇನ್ನೇನು ಇಲ್ಲ, ಅದರಿಂದ ನನಗೂ ಏನು ಲಾಭ ಅಂತೇನಿಲ್ಲ ದುಡ್ಡಿನ ರೂಪದಲ್ಲಿ, ಅಥವಾ ನಿಮಗೂ ಕೂಡ ಏನು ದುಡ್ಡಿನ ರೂಪದಲ್ಲಿ ಖರ್ಚು ಅಂತೇನಿಲ್ಲ. ಸೊ ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗ್ರಿ. ಅಲ್ಲಿವರೆಗೂ ಧನ್ಯವಾದಗಳು.